ಹಾಯ್, ಗುಡ್ ಈವ್ನಿಂಗ್. ನಮಸ್ತೆ ಎಲ್ರಿಗೂ. ನಾನು ತೋರಿಸಿರೋದು ಟಿ ವಿ ಎಸ್ ಆರ್ಬಿಟರ್. ಸೊ ಟಿ ವಿ ಎಸ್ ಆರ್ಬಿಟರ್ ಅಂತ ಬಂದರೆ ಟಿ ವಿ ಎಸ್ ಆರ್ಬಿಟರಲ್ಲಿ V1 ಮತ್ತು V2 ಅಂತ ಬರುತ್ತೆ. ಸೊ ಇದು V2 ಮಾಡಲ್ ನಾವು ತಗೊಂಡಿದ್ದು. ಸೊ ಈ ಗಾಡಿ ಏನಂದರೆ V2 ಮಾಡಲಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇದು 158 ಕಿಲೋಮೀಟರ್ ರೇಂಜ್ ಅಂತ ಹೇಳ್ತಾರೆ. ಬಟ್ ಇದು ನನಗೆ 110 to 120 ಕಿಲೋಮೀಟರ್ ಬರ್ತಾ ಇದೆ ಫುಲ್ ಚಾರ್ಜ್ಗೆ. ಆಮೇಲೆ ಇದು ಒಂದು ಸತಿ ಫುಲ್ ಚಾರ್ಜ್ ಆಗೋಕ್ಕೆ 3.5 ಕಿಲೋಮೀಟರ್ ತನಕ ಪವರ್ ಎಳೆಯುತ್ತೆ. ಅಂದರೆ 25-30 ರುಪೀಸ್ ಅಥವಾ 35 ರುಪೀಸ್ ತನಕ ಬರುತ್ತೆ. ನಾನು 30 ರುಪೀಸೇ ಯಾವಾಗಲೂ ಚಾರ್ಜ್ ಮಾಡ್ತಾಯಿದ್ದೀನಿ, ಬಿಕಾಸ್ ಫುಲ್ ಚಾರ್ಜ್ ಮಾಡ್ತಾಯಿಲ್ಲ. ಸೊ ಇದು ಬೂಟ್ ಸ್ಪೇಸ್ ನೋಡಿ, 2 ಹೆಲ್ಮೆಟ್ ಇಡ್ಬೋದು ಆರಾಮಾಗಿ. ಆಫ್ ಹೆಲ್ಮೆಟ್ಸ್ ಸೂಪರಾಗಿ ಸ್ಪೇಸ್ ಕೊಟ್ಟಿದ್ದಾನೆ, ಒಳ್ಳೆ ಯುಟಿಲಿಟಿ ಸ್ಪೇಸಸ್ ಇದೆ. ಆಮೇಲೆ ನಾನು ಫುಲ್ ಬ್ಯಾಗ್ನೇ ನಾನು ಇದರೊಳಗೆ ಇಟ್ಕೊಂಡು ಹೋಗ್ತೀನಿ ಯಾವಾಗಲೂ ಆಫೀಸ್ಗೆ ಹೋಗ್ತಾ. ನಾನು ಡೈಲಿ ಯೂಸೇಜ್ ಬಂದ್ಬಿಟ್ಟು 70 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನು. ಸೊ 70 to 80 ಕಿಲೋಮೀಟರ್. ಸೊ ಇದು ನನಗೆ ಓಕೆ ಆಗಿದೆ. ಸೊ ಇವಾಗ ಗಾಡಿ ಬಗ್ಗೆ ಬಂದರೆ, ನೀವೇನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಿದ್ದೀರಾ ನೋಡಿ, ಒಂದು ಸೈಡು ಸ್ಪೀಡೋಮೀಟರ್ ತೋರಿಸುತ್ತೆ, ಮತ್ತು ರೇಂಜ್ ಎಷ್ಟಿದೆ, ಅದು ಬಿಟ್ಟರೆ ಪರ್ಸೆಂಟೇಜ್ ಎಷ್ಟಿದೆ, ಆಮೇಲೆ ಟೈಮು. ಈ ಲೆಫ್ಟ್ ಕಾರ್ನರಲ್ಲಿ ನೋಡ್ಬೋದು ನೀವು ನೆಟ್ವರ್ಕ್ ತೋರಿಸುತ್ತೆ. ಯಾಕಂದರೆ ಈ ಗಾಡೀಲಿ GSM ಸಿಸ್ಟಮ್ ಹಾಕಿದ್ದೇನೆ, ಅಂದರೆ ಸಿಮ್ ಕಾರ್ಡ್ ಇದೆ. ಸೊ ಇದೇನು ಸಿಮ್ ಕಾರ್ಡ್ ಅಂದರೆ, ನಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ನೇ ನಾವು ಮಾನಿಟರ್ ಮಾಡ್ಬೋದು ಗಾಡಿ ಎಲ್ಲಿದೆ, ಎಷ್ಟು ಕಿಲೋಮೀಟರ್ ರನ್ ಆಗಿದೆ, ಇವತ್ತು ಟೋಟಲ್ ಎಷ್ಟು ಪವರ್ ಕನ್ಸ್ಯೂಮ್ ಮಾಡಿದೆ, ಇದೆಲ್ಲದನ್ನು ಅದರಲ್ಲಿ ಬರುತ್ತೆ. ಸೊ ಫುಲ್ ಇನ್ಫಾರ್ಮೇಷನ್ ಬರುತ್ತೆ ಆ ಗಾಡೀಲಿ ಹೇಳ್ಬೇಕಂದ್ರೆ. ಸೊ ಇವಾಗ ನಾನು ಈಕೋ ಮಾಡಲ್ಲಿ ರನ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಈಕೋ ಮಾಡಲ್ಲಿ ಗಾಡಿ 35, 36 ಅದು ಡಬಲಲ್ಲಿದ್ದೀವಿ. ಸೊ 50 ತನಕನೂ ಮುಟ್ಟುತ್ತೆ ಈಕೋ ಮಾಡಲ್ಲಿ. 50 ಆದಮೇಲೆ ಲಿಮಿಟರ್ ಸೆಟ್ ಮಾಡಿದ್ದೇನೆ. ಸೊ ಆ ಲಿಮಿಟರಿಂದ ಏನು ಮಾಡುತ್ತೆ, ಮತ್ತೆ ರಿಟರ್ನ್ ಮಾಡಿಬಿಡುತ್ತೆ ಗಾಡಿ. ಆಮೇಲೆ ನೀವು ಏನಿದೆ ಮುಂದೆ ಈ ಸ್ಟೇರಿಂಗ್ ಹತ್ರ ಏನು ಅಂದರೆ, ನಿಮ್ಮ ಹ್ಯಾಂಡಲ್ ಹತ್ರ ಎಲ್ಲ ನೋಡ್ಬೋದು. ಲೆಫ್ಟ್ ಸೈಡಲ್ಲಿ ಇಂಡಿಕೇಟರು, ಮತ್ತು ಅದರ ಮೇಲ್ಗಡೆ ಒಂದು ಚಿಕ್ಕ ಬಟನ್, ರೌಂಡ್ ಬಟನ್ ಕಾಣ್ತಿದೆಯಲ್ಲ, ಆ ಬಟನ್ ಬಂದ್ಬಿಟ್ಟು ಕ್ರೂಸ್ ಕಂಟ್ರೋಲರು. ಸೊ ರೈಟ್ ಸೈಡಲ್ಲಿ ಈ ಕಡೆ P ಅಂತ ಬಟನ್ ಕಾಣಿದೆ, ಅದು ಪಾರ್ಕಿಂಗ್ ಮೋಡು, ಫಾರ್ವರ್ಡು ಮತ್ತು ರಿವರ್ಸ್. ಅಂದರೆ ನೀವು ಪಾರ್ಕಿಂಗಲ್ಲಿ ಸೇರ್ತೀರಾ, ಸೊ ರಿವರ್ಸ್ ಮಾಡಬೇಕು, ಈಸಿಯಾಗಿ ರಿವರ್ಸ್ ಮಾಡ್ಬೋದು. ಜಸ್ಟ್ ಒಂದು ಸತಿ ಓಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಫಾರ್ವರ್ಡ್ ರಿವರ್ಸ್ ಅಂತ ಬರುತ್ತೆ. ಜಸ್ಟ್ ಆ ರಿವರ್ಸನ್ನು ಕ್ಲಿಕ್ ಮಾಡಿಬಿಟ್ರೆ ತುಂಬ ಸ್ಲೋ ಆಗಿ ಇದು. ಸೊ ರಿವರ್ಸಲ್ಲಿ ಒಂದು 10 ಕಿಲೋಮೀಟರ್ ತನಕ ಹೋಗುತ್ತೆ. ಇದೆಲ್ಲ ಈಗ ಮಾಡಲೇ ನಾನು ರನ್ ಮಾಡ್ತಿರೋದು, ಇವಾಗ ನೀವು ನೋಡ್ತಿರೋದು. ಸೊ 40, 50, 47 ತನಕ ಹೋಗುತ್ತೆ ಗಾಡಿ. ಇದರಲ್ಲಿ ಬೆಸ್ಟ್ ಫೀಚರ್ ಏನು ಗೊತ್ತಾ, ರೀಜನ್ ಮೋಡ್ ಅಂತ ಇಕ್ಕಿದ್ದಾನೆ. ಅಂದರೆ ಸೊ ನೀವು ಈಗ ಹೋಗ್ತಾ ಇದ್ದೀರಾ, ನಿಮ್ಗೆ ಸಾಕು ಈ ರೀಜನ್ ಇಟ್ಬಿಟ್ರೆ ನೋಡಿ, ಇವಾಗ ಜಸ್ಟ್ ಎಕ್ಸ್ಲೇಟರ್ ಬಿಟ್ಟರೆ ಅದು ರೀಜನ್ ಮೋಡಿಗೆ ಹೋಗಿದೆ. ಸೊ ರೀಜನ್ ಮೋಡ್ ಹೆಂಗೆ ಅಂದರೆ, ಆ ಸ್ಪೀಡ್ನ ಕಾನ್ಸ್ಟೆಂಟ್ ಮೇಂಟೈನ್ ಮಾಡುತ್ತೆ. ಎಲೆಕ್ಟ್ರಿಕ್ ಗಾಡಿಯಲ್ಲಿ ಏನಾಗುತ್ತದೆ, ನೀವು ಎಕ್ಸ್ಲೇಟರ್ ಕೊಟ್ಟರೆ ಇಮಿಡಿಯೇಟ್ ಬ್ರೇಕ್ ಆಗುತ್ತೆ. ಬಟ್ ಇದರಲ್ಲಿ ಬ್ರೇಕ್ ಆಗಲ್ಲ, ಇಮಿಡಿಯೇಟ್ ಬ್ರೇಕ್ ಆಗಲ್ಲ. ಅಂದರೆ ಕಮ್ಮಿ ಸ್ಪೀಡಲ್ಲಿದೆ. ಇವಾಗ ನೀವು ಅಂದ್ಕೊಳ್ಳಿ, ನೀವು 30 ಕಿಲೋಮೀಟರ್ ಸ್ಪೀಡಲ್ಲಿದ್ದರೆ, ಸೊ ಆವಾಗ ಎಕ್ಸ್ಲೇಟರ್ ಬಿಟ್ಟರೆ ಇಮಿಡಿಯೇಟ್ ಕಮ್ಮಿ ಆಗುತ್ತೆ. ಸೊ ಅದೇ 40, 50 ಕಿಲೋಮೀಟ್ರಲ್ಲಿದ್ದರೆ ಸ್ವಲ್ಪ ಬಿಟ್ಟರೆ ಅಂದರೆ ಒಂದು ಸ್ವಲ್ಪ ಇದಾಗುತ್ತೆ. ಇದು ನೋಡಿ, ಕ್ರೂಸ್ ಕಂಟ್ರೋಲರ್ ಆನ್ ಮಾಡಿದ್ದೀನಿ. ನನಗೆ ಎಷ್ಟು ಕಷ್ಟಕ್ಕೆ ಕ್ರೂಸ್ನ ಸೆಟ್ ಮಾಡ್ಬೋದು. ಈಗ ಕೇಳ್ತಾ ಇದೆ ನೋಡಿ, ಎಷ್ಟು ಸೆಟ್ ಮಾಡು ಅಂತ, ನಾನು ಮರ್ತುಬಿಟ್ಟೆ. ಸೊ ನೋಡಿ, ಇವಾಗ ಸೆಟ್ ಮಾಡಿದೆ. ಸೊ ಇದು 24 ಹೋಗ್ತಾ ಇರುತ್ತೆ. ನಾನು ಎಕ್ಸ್ಲೇಟರ್ ಕೊಡೋ ಅವಶ್ಯಕತೆನೇ ಇಲ್ಲ, ಅದರಲ್ಲೇ ಹೋಗ್ತಾ ಇರುತ್ತೆ. ಸಪೋಸ್ ನಾನು ಕ್ರೂಸ್ನ ಆಫ್ ಮಾಡ್ಬೇಕು ಅಂದ್ಕೊಳ್ಳಿ, ಅಲ್ಲಿ ಲೈಟ್ ಆನ್ ಆಗಿದೆ. ಸೊ ಜಸ್ಟ್ ಬ್ರೇಕ್ ಹಿಡಿದ್ರೆ ಸಾಕು, ಆ ಕ್ರೂಸ್ ಆಫ್ ಆಗಿಬಿಡ್ತು, ಆ ಲೈಟ್ ಆಫ್ ಆಗಿಬಿಡ್ತು. ಸೊ ಗಾಡಿ ಏನಾಯಿತು, ಇಮಿಡಿಯೇಟ್ಲಿ ಮತ್ತೆ ರೀಜನ್ ಮೋಡಿಗೆ ಬಂತು, ಪ್ಲಸ್ ಬ್ರೇಕಿಂಗ್ ಮೋಡು ಅಂದರೆ ಬ್ರೇಕ್ ಕಂಟ್ರೋಲ್ ಆಗ್ತಾ ಬಂತು. ಸೊ ಗಾಡೀಲಿ ಇನ್ನೊಂದೇನೆಂದರೆ, ಇವಾಗ ನೋಡ್ತಿದ್ದೀರ, ಇದನ್ನು ನಾನು ಟೆರನ್ ರೋಡಲ್ಲಿ ಗಾಡೀಲಿ ಇನ್ನೊಂದೇನೆಂದರೆ ಡ್ರಮ್ ಬ್ರೇಕ್. ಸೊ ಡಿಸ್ಕ್ ಬ್ರೇಕ್ ಇಲ್ಲ, ಎರಡು ಸೈಡ್ ಡ್ರಮ್ ಬ್ರೇಕು. ಸೊ ಲೋ ಮೇಂಟೆನೆನ್ಸು. ಸೊ ಇವಾಗ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಸೊ ಈ ಮೂವ್ಮೆಂಟ್ ನೋಡ್ಬೋದು ನೀವು, ಗಾಡಿ ಎಷ್ಟು ಚೆನ್ನಾಗಿ ಮೂವ್ಮೆಂಟ್ ಆಗ್ತಿದೆ ಅಂತ. ಸೊ ಇದೇನೆಂದರೆ, ಇದು ಕಚ್ಚಾ ರೋಡಲ್ಲಿ ಹೋಗ್ತೀನಿ, ಅಂದರೆ ಗುಂಡಿ ರೋಡು. ಗಾಡಿ ನನಗೆ ವೈಬ್ರೇಷನ್ ಇಲ್ಲ, ಲೆಕ್ಕ ಹಾಕೊಳ್ಳಿ. ನಾನು ಕ್ಯಾಮ್ರಾ ಸೆಟ್ ಮಾಡ್ಕೊಂಡಿದ್ದೀನಿ, ವೈಬ್ರೇಷನ್ನೇ ಇಲ್ಲ, ಮತ್ತು ಗುಂಡಿಗಳ ಫೀಲ್ ಆಗ್ತಿಲ್ಲ. ಸೊ ಆ ಥರ ಇದೆ ಸೀಟು. ಅಷ್ಟು ಸಖತ್ತಾಗಿ ಕಂಫರ್ಟ್ ಕೊಟ್ಟಿದ್ದಾರೆ. ಯಾಕೆಂದರೆ ಎರಡು ಮಾನೋ ಶಾಕ್ಸ್ ಇದೆ, ಅಂದರೆ ಆ ಕಡೆ ಒಂದು ಈ ಕಡೆ ಒಂದು 4 ಶಾಕ್ಸ್ ಟೋಟಲ್, ಹಿಂದ್ಗಡೆ 2 ಮುಂದ್ಗಡೆ 2. ತುಂಬ ಚೆನ್ನಾಗಿ ಶಾಕ್ ಅಬ್ಸರ್ವ್ ವರ್ಕ್ ಆಗುತ್ತೆ, ತುಂಬ ಸ್ಮೂತ್ ವರ್ಕ್ ಆಗುತ್ತೆ. ಆಮೇಲೆ ಟಯರು ಅಷ್ಟೇ 14 ಇಂಚ್ ಟಯರ್, 12 ಇಂಚ್ ಟಯರ್ ಕೊಟ್ಟಿದ್ದಾನೆ. ಸೊ ಇದೇನಾಗುತ್ತೆ ಅಂದರೆ, ಟಯರು ಸೊ ಗುಂಡಿನ ಅಬ್ಸರ್ವ್ ಮಾಡ್ತಾಯಿದೆ, ಆ ಶಾಕ್ ಅಬ್ಸರ್ವ್. ಸೊ ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ಅದು ಒಂದು ಪಾರ್ಟ್ ಆಫ್ ದ ಇದು ನನಗೆ ತುಂಬ ಇಷ್ಟ ಆಗಿದ್ದು. ಸೊ ಇದೆಲ್ಲ ಬಿಟ್ಟರೆ ಇದರಲ್ಲಿ ಹಿಲ್ ಹೋಲ್ಡ್ ಇದೆ. ಸೊ ಹಿಲ್ ಹೋಲ್ಡ್ ಏನಂದರೆ, ಇವಾಗ ನೀವು ಅಪ್ಪಲ್ಲೆಲ್ಲರೂ ನಿಲ್ಲಿಸ್ಕೊಂಡಿದ್ರಿ, ಸೊ ಸಪೋಸ್ ಬ್ರೇಕ್ ಬಿಟ್ಟರೆ ಹಿಂದೆ ಹೋಗಲ್ಲ ಗಾಡಿ, ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ಹಿಲ್ ಹೋಲ್ಡ್ ಅಷ್ಟಿದೆ. ಸೊ ಅದು ಬಿಟ್ಟರೆ ಮ್ಯಾಪು ನಿಮಗೆ ನ್ಯಾವಿಗೇಷನ್ ತೋರಿಸುತ್ತೆ. ಈ ಲೆಫ್ಟ್ ಸೈಡ್ ಕಾರ್ನರ್ ಅದಕ್ಕೆ ಫುಲ್ ಖಾಲಿ ಇದೆ ನೋಡಿ. ಆ ಸೆಂಟ್ರಲ್ಲಿ ಏನಿದೆ ಇವಾಗ, ಇನ್ಫಾರ್ಮೇಷನ್ ತೋರಿಸುತ್ತೆ. ಹಲೋ, ವೆಲ್ಕಮ್ ಡ್ರೈವರ್, ಹಲೋ ಡ್ರೈವರ್, ಇದೆಲ್ಲ ತೋರಿಸುತ್ತೆ. ಸೊ ಇದೆಲ್ಲ ಒಂದು ಬೇಸಿಕ್ ಫೀಚರು. ಇದರಲ್ಲಿ ಏನಂದರೆ ವಿಂಡ್ ಗಾರ್ಡ್ ಇದೆ. ಸೊ ವಿಂಡ್ ಗಾರ್ಡ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ವಿಂಡ್ ಬೀಳೋದು ನಮಗೆ ಅಷ್ಟು ಗೊತ್ತಾಗಲ್ಲ. ಆಮೇಲೆ ಗಾಡಿನೂ ಅಷ್ಟೇ ತುಂಬ ಸ್ಮೂತಾಗಿ ಹೋಗುತ್ತೆ. ಸೊ 70 ತನಕ ಹೋಗುತ್ತೆ. ನಾನು ಸಿಟಿ ಮೋಡಲ್ಲಿ ಟ್ರ್ಯಾಕ್ ಮಾಡಿದ್ದೀನಿ. ಸೊ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಟಿ ಮೋಡ್ ಕೂಡ ಹಾಕ್ತೀನಿ ನಾನು. ಸೊ ಇದರಲ್ಲೇ ಸಿಟಿ ಮೋಡ್ ಹಾಕ್ತೀನಿ.
ಆ, ಈ ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಈ ಟಿ ವಿ ಎಸ್ ಆರ್ಬಿಟರ್ನ ತುಂಬ ಜನ ಏನು ಮಾಡ್ತಿದ್ದಾರೆ, ಟಿ ವಿ ಎಸ್ ಆರ್ಬಿಟರ್ ಗಾಡಿ ನೋಡು ಇವಳ ಥರ ಕಾಣುತ್ತೆ ಹಂಗೆ. ಸೊ ಇಲ್ಲ ಗುರು, ಇವಳ ಥರ ಕಾಣೋದೇ ಇಲ್ಲ ಗಾಡಿ. ತುಂಬ ಚೆನ್ನಾಗಿದೆ. ಹಬ್ ಮೋಟರ್ ಇದೆ. ಹಬ್ ಮೋಟರ್ ಏನು ಸ್ಪೀಡ್ ಲಿಮಿಟ್ ಇಲ್ಲ. ಗಾಡಿ ತುಂಬ ಚೆನ್ನಾಗಿದೆ. 70 ಕಿಲೋಮೀಟರ್ ತನಕ ಸ್ಪೀಡ್ ಲಿಮಿಟ್ ಇದೆ. ಸಿಟಿಲಿ ಎಷ್ಟು ಯೂಸ್ ಮಾಡ್ತೀರಾ? 70 ಕಿಲೋಮೀಟರ್ ತನಕನೇ ಯೂಸ್ ಮಾಡೋದು. ಸೊ ನೋಡಿ, ಈ LED ಹೆಡ್ಲೈಟ್ಸ್ ಇದೆ 2 ಡೇ ಲೈಟ್ ಹೆಡ್ಲೈಟ್ಸು, ಮತ್ತು ವಿಂಡ್ ಗಾರ್ಡ್ ಇದೆ. ಆಮೇಲೆ ಆ ಡಿಸೈನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ ಮುಂದ್ಗಡೆ ಬಂದ್ಬಿಟ್ಟು ನೋಡಿ ಟಿ ವಿ ಎಸ್ ಲೋಗೋ ಕೊಟ್ಟಿದ್ದಾನೆ. ಆ ಕೆಳಗಡೆ ಏನಿದೆ ಅದು ಬಂದ್ಬಿಟ್ಟು ಡೇ ಲೈಟ್ ರನ್ನರ್ ಲೈಟು. ಸೊ ಆ ಲೈಟ್ ಯಾವಾಗಲೂ ಆನ್ ಆಗಿರುತ್ತೆ.